ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದು ನಡೆದ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದಾಗಿದ್ದು, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿನ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿನ ಉತ್ತರಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಎಲ್ಲ ವಿಷಯಗಳ ಉತ್ತರಗಳನ್ನು ತಿಳಿಸ್ತಾ ಹೋಗ್ತೀನಿ. ಇವು ಸಂಭಾವ್ಯ ಕೀ ಉತ್ತರಗಳಾಗಿರ್ತವೆ. ಈ ಒಂದು ಪ್ರಶ್ನೆ ಪತ್ರಿಕೆಯು ವರ್ಷನ್ B2 ಆಗಿರ್ತದೆ. ಈ ಒಂದು B2 ಪ್ರಶ್ನೆ ಪತ್ರಿಕೆಯಲ್ಲಿನ ಎಲ್ಲ ವಿಷಯಗಳ ಒಂದು ಉತ್ತರಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಇಂದು ನಮ್ಮ ಶಾಲೆಯ ವಿದ್ಯಾರ್ಥಿಯು ಬರೆದಂತಹ ಪ್ರಶ್ನೆ ಪತ್ರಿಕೆಯು ಇದಾಗಿರುತ್ತದೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿನ ಎಲ್ಲ ವಿಷಯಗಳ ಒಂದು ಉತ್ತರಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ. ನಿಮ್ಮ ಅಂಕಗಳನ್ನು ಚೆಕ್ ಮಾಡಿಕೊಳ್ಳಿ. ನೀವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಎಂಬುದನ್ನು ಒಂದು ಕಮೆಂಟ್ ಮೂಲಕ ತಿಳಿಸಿ ವಿದ್ಯಾರ್ಥಿಗಳೇ. 1ನೇ ಪ್ರಶ್ನೆ, ರಿತೀಶನ ಬಳಿ ಕರಿಯ ಮೊಲವಿದೆ. ಅಡಿಗೆರೆಯಳದ ಪದವು ಸೂಚಿಸುವ ವ್ಯಾಕರಣಾಂಶ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ 4 ನೋಡಿದ್ದೀರಿ. ಆಪ್ಷನ್ 4. ನೆಕ್ಸ್ಟ್ ಪ್ರಶ್ನೆ, ಸಮಯೋಚಿತ ಈ ಪದದ ಸರಿಯಾದ ಬಿಡಿಸಿದ ರೂಪ ಸಮಯ ಪ್ಲಸ್ ಉಚಿತ. ಸಮಯೋಚಿತ ಇದು ಗುಣಸಂಧಿಗೆ ಉದಾಹರಣೆಯಾಗಿದೆ ನೋಡಿ ಸ್ನೇಹಿತರೆ. ಇದು ಗುಣಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್, ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ. ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಒಳಗೊಂಡಿರುವ ಪದ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು 3ನೇ ಆಪ್ಷನ್. ಇಲ್ಲಿ ವಿಭಕ್ತಿಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ವಿಭಕ್ತಿಗಳ ಮೇಲೆ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ನೆಕ್ಸ್ಟ್ ಚತುರ್ಥಿ ಗೆ, ಈ ಗೆ ಚತುರ್ಥಿ, ಪಂಚಮಿ ದಶೆಯಿಂದ, ಷಷ್ಠಿ ಆ, ಇಲ್ಲಿ ಸಪ್ತಮಿ ಅಲ್ಲಿ ನೋಡಿ, ಅಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ವಿಭಕ್ತಿಗಳ ಮೇಲೆ ಪ್ರಶ್ನೆ ಕೇಳಿದೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವ ವಾಕ್ಯವನ್ನು ಗುರುತಿಸಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ವಿದ್ಯಾರ್ಥಿಗಳೇ. ಇಲ್ಲಿ 5ನೇ ಪ್ರಶ್ನೆ, ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆಯಿರಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 4 ಮಾವ, ಮೀಸೆ, ಮೈಸೂರು. ಇದು ಸರಿಯಾದ ಉತ್ತರ. ವೇಗವಾಗಿ ನಾನು ತಿಳಿಸ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ, ನಿಮ್ಮ ಉತ್ತರಗಳನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 6ನೇ ಪ್ರಶ್ನೆ, ಬಿಟ್ಟಿರುವ ಅಕ್ಷರಗಳನ್ನು ತುಂಬಿರಿ ಅಂತೇಳಿ ಕೇಳಿದ ಪ್ರಶ್ನೆ ಇದಾಗಿದೆ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು 2ನೇ ಆಪ್ಷನ್. ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ ಅಂತೇಳಿ ಇಲ್ಲಿ ಕೆ, ಇಲ್ಲಿ ಕಿ, ಇಲ್ಲಿ ಖ, ಇಲ್ಲಿ ಕೋ. ಇದರ ಸರಿಯಾದ ರೂಪ 2ನೇ ಆಪ್ಷನ್. ನೆಕ್ಸ್ಟ್ ಪ್ರಶ್ನೆ, ತಪ್ಪು ಮಾಡಿದವರನ್ನ ದಂಡದಿಂದ ಶಿಕ್ಷಿಸಿ. ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ಈ ವಾಕ್ಯದಲ್ಲಿನ ದಂಡ ಪದವು ಸೂಚಿಸುವ ನಾನಾರ್ಥಗಳು. ಸರಿಯಾದ ಉತ್ತರ ಇಲ್ಲಿ ದಂಡ ಪದದ ನಾನಾರ್ಥಗಳು ಯಾವಂದ್ರೆ ಕೋಲು ಮತ್ತು ಶಿಕ್ಷೆ. ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್, ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳನ್ನು ಕ್ರಮವಾಗಿ ಹೆಸರಿಸಿ. ಇಲ್ಲಿ ಈ ಒಂದು ಪತ್ರವನ್ನು ಬರೆಯುವಾಗ ಯಾವೆಲ್ಲ ಅಂಶಗಳನ್ನು ನಾವು ಬರಿಬೇಕು ಎಂಬುದನ್ನು ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಪತ್ರ ಬರೆಯುವಾಗ ಅನುಸರಿಸಬೇಕಾದ ನಿಯಮಗಳು ಏನು ಅಂತೇಳಿ ಕೇಳಿದ್ದಾರೆ. ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ, ಹೆಸರು, ವಿಳಾಸ ಇರಬೇಕು. ಇದು ಸರಿಯಾಗಿದೆ. ನೆಕ್ಸ್ಟ್, ಪತ್ರದ ಕೊನೆಯಲ್ಲಿ ಸಹಿ ಹಾಕಬೇಕು. ಔಚಿತ್ಯಪೂರ್ಣವಾದ ಕೋರಿಕೆ, ಆರೈಕೆ ಇರಬೇಕು. ನೆಕ್ಸ್ಟ್, ಸೂಕ್ತವಾದ ಸಂಬೋಧನೆ ಇರಬೇಕು. ತಂದೆಯವರಿಗೆ ಬರೆಯುವಾಗ ಯಾವ ಸಂಬೋಧನೆ ಬಳಸ್ತೀವಿ? ತಾಯಿಯವರಿಗೆ ಬರೆಯುವಾಗ
ಯಾವ ಸಂಬೋಧನೆ ಬಳಸಬೇಕು, ಗುರುವಿಗೆ ಬರೆಯುವಾಗ ಯಾವ ಸಂಬೋಧನೆ ಬಳಸಬೇಕು ಅಂತೇಳಿ ಇಲ್ಲಿ ಈ ನಿಯಮಗಳನ್ನು ಬಳಸಬೇಕು ಅಂತೇಳಿ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು 1ನೇ ಆಪ್ಷನ್. ನೆಕ್ಸ್ಟ್ ಪ್ರಶ್ನೆ, ಮಾದರಿಯಂತೆ ಬರಿ. ಬಂದನು ಈ ಪದದ ಧಾತು ರೂಪ ಬರು ಆಗಿರ್ತದ. ಹಾಗಾದ್ರೆ ತಿಂದನು ಈ ಪದದ ಧಾತು ರೂಪ ತಿನ್ನು ನೋಡ್ರಿ, ತಿನ್ನು ತಿನ್ನು. ನೆಕ್ಸ್ಟ್, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಈ ವಚನವನ್ನು ಪೂರ್ಣಗೊಳಿಸಿ. ಸರಿಯಾದ ಉತ್ತರ ಮೃಗಗಳಿಗೆ ಅಂಜಿದಡೆ ಎಂತಯ್ಯ ಅಂತೇಳಿ. ಸರಿಯಾದ ಉತ್ತರ 3ನೇ ನೋಡ್ರಿ. ಸರಿಯಾದ ಉತ್ತರ 3. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಎಂತದೆಯಾ ಅಂತೇಳಿ ಅದು ಪ್ರಶ್ನೆ. ನೆಕ್ಸ್ಟು, ಓಡಾಡಿಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ. ಇದನ್ನು ಗ್ರಾಂಥಿಕ ಭಾಷೆಯಲ್ಲಿ ಬರೆದಾಗ ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ? ಆಪ್ಷನ್ 2 ನೋಡಿ, ಗ್ರಾಂಥಿಕ ರೂಪದಲ್ಲಿ ಬರೆದಾಗ. ನೆಕ್ಸ್ಟ್, ಪ್ರಜ್ಞಾ ಅವಧಾನಿ ಈ ಪದದ ಅರ್ಥ ತಿಳುವಳಿಕೆ ಹಾಗೂ ಸ್ಮರಣ ಶಕ್ತಿ ಉಳ್ಳವನು ಅಂತೇಳಿ ಇದರ ಪದದ ಅರ್ಥ. ಆಪ್ಷನ್ 1ನೇ ಆಪ್ಷನ್ ಸರಿಯಾಗಿದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಅಣ್ಣ ಪತ್ರವನ್ನು ಬರೆದನು ಈ ವಾಕ್ಯವನ್ನು ಬಹುವಚನ ರೂಪದಲ್ಲಿ ಬರೆದಾಗ. ಇದು ಏಕವಚನದಲ್ಲಿದೆ, ಇದನ್ನು ಬಹುವಚನ ರೂಪಕ್ಕೆ ಬದಲಾಯಿಸಿದಾಗ ಆಪ್ಷನ್ 3 ಸರಿಯಾಗುತ್ತೆ ನೋಡಿ. ಅಣ್ಣಂದಿರು ಪತ್ರಗಳನ್ನು ಬರೆದರು, ಅಣ್ಣಂದಿರು ಪತ್ರಗಳನ್ನು ಬರೆದರು. ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ. ಈ ವಾಕ್ಯದಲ್ಲಿರುವ ರೂಢನಾಮವನ್ನು ಗುರುತಿಸಿ. ರೂಢನಾಮ ಅಂದರೆ ಹಿಂದಿನಿಂದ ಬಂದಿರತಕ್ಕಂತಹ ಒಂದು ನಾಮವನ್ನು ಏನಂತ ಕರಿತೀವಿ ಅಂತೇಳಿ ಕೇಳಿದರೆ, ಯಾವುದು ಇದರಲ್ಲಿ ಅಂತೇಳಿ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ 3ನೇ ಆಪ್ಷನ್ ಬೆಟ್ಟ. ಹಿಂದೆ ಕೂಡ ನಾವು ಬೆಟ್ಟ ಅಂತಾನ ಕರಿತಿದ್ವಿ. ಈಗ ಕೂಡ ಏನಪ್ಪಾ ಅಂತಂದ್ರೆ ಬೆಟ್ಟ ಅಂತೇಳಿ ಕರಿತೀವಿ. ಆ ಬೆಟ್ಟಗೆ ಹೆಸರಿಟ್ರೆ ಅದು ಅಂಕಿತ ನಾಮ ಆಗುತ್ತೆ. ಆ ಒಂದು ಬೆಟ್ಟಕ್ಕೆ ಹೆಸರಿಟ್ರೆ ಅದು ಅಂಕಿತ ನಾಮವಾಗಿ ಬದಲಾಗುತ್ತೆ. ನೆಕ್ಸ್ಟ್, ಗುಂಪಿಗೆ ಸೇರದ ಪದ ಗುರುತಿಸಿ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ. ಇಲ್ಲಿ ನೋಡ್ರಿ, ಸಜಾತಿ ಮತ್ತು ವಿಜಾತಿ ಮೇಲೆ ಕೇಳಿದಂಥ ಪ್ರಶ್ನೆ ಇದು. ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳ ಮೇಲೆ ಕೇಳಿದಂಥ ಪ್ರಶ್ನೆ ಇದು. ಭಕ್ತ ಅನ್ನೋದು ಇದು ವಿಜಾತಿ, ಆಜ್ಞೆ ಅನ್ನೋದು ಇದು ವಿಜಾತಿ, ಹೆಜ್ಜೆ ಅನ್ನೋದು ಹೆಜ್ಜೆ ನೋಡ್ರಿ ಇಲ್ಲಿ. ಚಕ್ರ ಅನ್ನೋದು ಕೂಡ ಇದು ವಿಜಾತಿ, ಹೆಜ್ಜೆ ಅನ್ನೋದು ಇದು ಸಜಾತಿ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಈ ಪದ ಗುಂಪಿಗೆ ಸೇರಲ್ಲ ನೋಡ್ರಿ. ಹೆಜ್ಜೆ ಎಂಬುದು ಗುಂಪಿಗೆ ಸೇರಲಾರದ ಪದ ಆಗಿದೆ. ಆಪ್ಷನ್ 3. ನೆಕ್ಸ್ಟ್ ಪ್ರಶ್ನೆ, ಹುಡುಗರು ಪ್ಲಸ್ ಎಲ್ಲರೂ. ಹುಡುಗರೆಲ್ಲರೂ ಇಲ್ಲಿ ಈ ಸಂಧಿಯಲ್ಲಿ ಲೋಪವಾಗಿರುವ ಸ್ವರ ಹುಡುಗರು ಅನ್ನೋದು ಇಲ್ಲಿ ಹೂ ಬರುತ್ತೆ. ಇಲ್ಲಿ ನಮ್ಮ ವಿದ್ಯಾರ್ಥಿ ಬಹಳ ಅತ್ಯುತ್ತಮವಾಗಿ ಈ ಒಂದು ಪ್ರಶ್ನೋತ್ತರಗಳನ್ನ ಬಿಡಿಸಿದ್ದಾನೆ ನೋಡ್ರಿ. ಇಲ್ಲಿ ಸಂಧಿಯನ್ನ ಬಿಡಿಸುವಂತಹ ಕ್ರಮವನ್ನ ಬಹಳ ಅದ್ಭುತವಾಗಿ ನಮ್ಮ ವಿದ್ಯಾರ್ಥಿ ಬಿಡಿಸಿದ್ದಾನೆ. ಈ ವಿದ್ಯಾರ್ಥಿಯು ನಮ್ಮ ಪ್ರಕಾರ 96 ಅಂಕಗಳನ್ನ ಈಗಾಗಲೇ ನಾವು ಕೀ ಆನ್ಸರ್ ಅನ್ನ ನೋಡಿಕೊಂಡಾಗ, ನಾವು ಈ ಒಂದು ಕೀ ಆನ್ಸರ್ ಅನ್ನ ಫೈಲನ್ ಮಾಡಿ ನೋಡಿದಾಗ ನಮ್ಮ ವಿದ್ಯಾರ್ಥಿ 96 ಅಂಕಗಳನ್ನ ತೆಗೆದುಕೊಂಡಿರ್ತಾನೆ. ಇನ್ನು ಗೌರ್ಮೆಂಟ್ ಕೀ ಆನ್ಸರ್ ಬಂದಾಗ ಏನೋ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ನಲ್ಲಿ ವೇರಿಯೇಷನ್ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಈ ವಿದ್ಯಾರ್ಥಿ ಈಗಾಗಲೇ 96 ಅಂಕಗಳನ್ನ ತೆಗೆದುಕೊಂಡಿದ್ದಾನೆ. ಬಹಳ ಅದ್ಭುತವಾದಂತಹ ಟ್ಯಾಲೆಂಟ್ ಪರ್ಸನ್ ಅಂತಾನೆ ಹೇಳ್ಬೋದು ನಮ್ಮ ವಿದ್ಯಾರ್ಥಿ. ನೆಕ್ಸ್ಟ್, ಇಲ್ಲಿ ಲೋಪವಾಗಿರುವಂತಹ ಸ್ವರ ಯಾವುದಂತಂದ್ರೆ ಆಪ್ಷನ್ 2 ಹೂ ನೋಡ್ರಿ, ಓ. ಹುಡುಗರು ಪ್ಲಸ್ ಎಲ್ಲರೂ, ಹುಡುಗರೆಲ್ಲರೂ. ಇಲ್ಲಿ ಸಂಧಿ ಕಾರ್ಯ ನಡೆಯುವಾಗ ಹೂ ಲೋಪವಾಗುತ್ತೆ. ಅದೇ ಸಂಧಿ ಪದದಲ್ಲಿ ಇಲ್ಲಿ ಹೂ ಇರುವುದಿಲ್ಲ, ಎ ಇರುತ್ತದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಹೂ. ಅಕ್ಕಮಹಾದೇವಿಯವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಡ್ಯಾಶ್ ಗ್ರಾಮ ಆಗಿದೆ. ಸರಿಯಾದ ಉತ್ತರ ಉಡುತಡಿ ನೋಡ್ರಿ. ಉಡುತಡಿಯಲ್ಲಿ ಇವರು ಹುಟ್ಟುತ್ತಾರೆ ಅಕ್ಕಮಹಾದೇವಿಯವರು. ನೆಕ್ಸ್ಟ್, ಮೈ ಪ್ಲಸ್ ತೊಳೆ, ಮೈದೊಳೆ. ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ, ಗುಣ ಸಂಧಿ. ಇಲ್ಲಿ ಸರಿಯಾದ ಉತ್ತರ ಆದೇಶ ಸಂಧಿ ನೋಡ್ರಿ. ಇಲ್ಲಿ ಕಚಟ ದಬ್ಬಗಳಿಗೆ ಗಜಡ ದಬ್ಬಗಳು ಆದೇಶಕ್ಕೆ ಬರುವುದನ್ನ ನಾವು ಆದೇಶ ಸಂಧಿ ಅಂತೇಳಿ ಕರಿತೀವಿ. ಚುಟುಕು ಬ್ರಹ್ಮ ಎಂದು ಕರೆಯಲ್ಪಡುವ ಕವಿ ದಿನಕರ ದೇಸಾಯಿ. ಚುಟುಕು ಬ್ರಹ್ಮ ಅಂತೇಳಿ ಕರಿತೀವಿ. ನೆಕ್ಸ್ಟ್ 20ನೇ ಪ್ರಶ್ನೆ, ಕಣ್ಣನ್ನು ತೆರೆಸು. ಈ ನುಡಿಗಟ್ಟಿನ ಅರ್ಥ ಕಣ್ಣು ಬಿಡುವುದು, ಅರಿವು ಉಂಟಾಗುವುದು, ಕಣ್ಣು ತೆರೆಯುವುದು, ನಿದ್ದೆಯಿಂದ ಹೇಳುವುದು. ಇಲ್ಲಿ ಈ ಒಂದು ಕಣ್ಣನ್ನು ತೆರೆಸು ಎಂಬುದನ್ನು ನುಡಿಗಟ್ಟಿನ ಅರ್ಥ ಅರಿವು ಉಂಟಾಗುವುದು ನೋಡಿ. ನಾನು ಬಹಳ ವೇಗವಾಗಿ ಹೇಳ್ತಾ ಹೋಗ್ತೇನೆ.
21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ ಗಿವನ್ ಆಪ್ಷನ್ ಚೋಸ್ ದ ಪ್ಯಾಸಿವ್ ವರ್ಡ್ಸ್ ಅಂತೇಳಿ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಇಂಗ್ಲಿಷ್ನ ಸರಿಯಾದ ಉತ್ತರ 1ನೇ ಆಪ್ಷನ್ ನೋಡಿ. ನೆಕ್ಸ್ಟ್ 22ನೇ ಪ್ರಶ್ನೆಗೆ 1ನೇ ಆಪ್ಷನ್ ಪಿಕ್ ಔಟ್ ದ ವರ್ಡ್ ವಿಚ್ ಈಸ್ ನಾಟ್ ಆನ್ ಎಕ್ಸಾಂಪಲ್ ಫಾರ್ ಫೆಮಿನಿನ್ ಜೆಂಡರ್. ನೆಕ್ಸ್ಟ್ ಪ್ರಶ್ನೆ 23ನೇ ಪ್ರಶ್ನೆಗೆ ಆಪ್ಷನ್ 2 ನೋಡಿ. ಅಪೋಸಿಟ್ ವರ್ಡ್ ಕೇಳಿದ್ದಾರೆ, ಕ್ವಿಟ್ನ ಅಪೋಸಿಟ್ ವರ್ಡ್. ನೆಕ್ಸ್ಟ್ ರೀಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಟು ಫ್ರಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಇಲ್ಲಿ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುವಂತೆ ಈ ಒಂದು ವರ್ಡ್ಸ್ಗಳನ್ನು ರೀಅರೇಂಜ್ ಮಾಡಬೇಕು. ಸರಿಯಾದ ಉತ್ತರ ಬಂದ್ಬಿಟ್ಟು 3ನೇ ಆಪ್ಷನ್. ನೆಕ್ಸ್ಟ್ ಮ್ಯಾಚ್ ದ ಅನಿಮಲ್ ವಿತ್ ಸೌಂಡ್ಸ್. ಅವು ಒಂದು ಕಡೆ ಅನಿಮಲ್ಸ್ ನೇಮ್ ಕೊಟ್ಟಿದ್ದಾರೆ, ಅವುಗಳು ಸೌಂಡ್ ಮಾಡುವಂತಹ ಒಂದು ಸೌಂಡ್ಸ್ ಅನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಮ್ಯಾಚ್ ಮಾಡಿದಾಗ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಲುಕ್ ಅಟ್ ದ ಕ್ಲಾಕ್ ಆ್ಯಂಡ್ ಸೇ ದ ಟೈಮ್. ಈ ಒಂದು ಗಡಿಯಾರವನ್ನು ನೋಡಿಬಿಟ್ಟು ಸರಿಯಾದ ಉತ್ತರವನ್ನು ಟೈಮ್ ಎಷ್ಟಾಗಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು 2ನೇ ಪ್ರಶ್ನೆ ಆಪ್ಷನ್. ನೆಕ್ಸ್ಟ್ ಫೈಂಡ್ ದ ಮಿಸ್ಸಿಂಗ್ ಲೆಟರ್ಸ್. ಈ ಒಂದು ವರ್ಡ್ಸ್ನಲ್ಲಿರ್ತಕ್ಕಂತಹ ಮಿಸ್ಸಿಂಗ್ ಲೆಟರನ್ನು ಗುರುತಿಸಿ ಅಂತ ಹೇಳ್ಕೊಟ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು 3ನೇ ಆಪ್ಷನ್. ನೆಕ್ಸ್ಟ್ ಪಿಕ್ ಔಟ್ ದ ವರ್ಡ್ಸ್ ವಿತ್ ಸೈಲೆಂಟ್ ಲೆಟರ್ಸ್. ಸೈಲೆಂಟ್ ಲೆಟರ್ಸ್ ಅನ್ನು ಗುರುತಿಸಬೇಕಿಲ್ಲ ವರ್ಡ್ಸ್ ಅನ್ನು. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 1ನೇ ಆಪ್ಷನ್. ನೆಕ್ಸ್ಟ್ ಪ್ರಶ್ನೆ ರೈಟ್ ದ ವರ್ಡ್ಸ್ ಗಿವನ್ ಬಿಲೋ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಡಿಕ್ಷನರಿ ಆರ್ಡರ್ ಅಂದ್ರೆ ಆಲ್ಫಾಬೆಟಿಕ್ ಆರ್ಡರ್. ಇಲ್ಲಿ ABCD ಫುಲ್ ಜಡ್ತನೂ ಅದು ಯಾವ ಸ್ಥಾನದಲ್ಲಿ ಎಂಬುದನ್ನು ಗೊತ್ತಿದ್ದಾಗ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಕ್ಕೆ ಬರ್ತದೆ. ಇಲ್ಲಿ ಆರ್ಡರ್ ಆಗಿ ಬರಬೇಕು. ಸರಿಯಾದ ಉತ್ತರ ಬಂದ್ಬಿಟ್ಟು 4ನೇ ಆಪ್ಷನ್. ನೆಕ್ಸ್ಟ್ 30ನೇ ಪ್ರಶ್ನೆಗೆ ಆರೆಂಜ್. ಸರಿಯಾದ ಉತ್ತರ ಆರೆಂಜ್ ಆಪ್ಷನ್ 2. ನೆಕ್ಸ್ಟ್ 31ನೇ ಪ್ರಶ್ನೆ ಇನ್ ದಿಸ್ ಸೆಂಟೆನ್ಸ್ ವಿಚ್ ಸೆಂಟೆನ್ಸ್ ನೀಡ್ಸ್ ಎ ಕ್ವಶನ್ ಮಾರ್ಕ್. ಇಲ್ಲಿ ಯಾವುದಕ್ಕೆ ಕ್ವಶನ್ ಮಾರ್ಕ್ ಅಂತೇಳಿ ಬರುತ್ತೆ ಅಂತೇಳಿ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ 3ನೇ ಆಪ್ಷನ್ ಹೌ ಓಲ್ಡ್ ಆರ್ ಯು. ನೆಕ್ಸ್ಟ್ ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಇಲ್ಲಿ ಸರಿಯಾದ ಉತ್ತರ 2ನೇ ಆಪ್ಷನ್ ಫುಟ್ನೋಟ್. ನೆಕ್ಸ್ಟ್ ಫೈಂಡ್ ದ ರಿಲೇಟಿಂಗ್ ವರ್ಡ್. ಆಫ್ಟರ್ನೂನ್ ಅನ್ನೋದು ಲಂಚ್ಗೆ ಸಂಬಂಧಿಸಿದೆ, ಮಾರ್ನಿಂಗ್ ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆ ಕೇಳಿದರೆ ಅದು ಸರಿಯಾದ ಉತ್ತರ ಬ್ರೇಕ್ಫಾಸ್ಟ್. ನೆಕ್ಸ್ಟ್ ವಿ ಆರ್ಡರ್ಡ್ ಲಾರ್ಜ್ ಪಿಜ್ಜಾ ಫಾರ್ ಲಂಚ್. ಸರಿಯಾದ ಉತ್ತರ 2ನೇ ಆಪ್ಷನ್. ನೆಕ್ಸ್ಟ್ ಎ ಹೋಲಿ ಮ್ಯಾನ್ ಈಸ್ ಕಾಲ್ಡ್ ಎ ಮಾಂಕ್. ಎ ಲರ್ನ್ಡ್ ಪರ್ಸನ್ ಈಸ್ ಕಾಲ್ಡ್ ಆಸ್ ಆಪ್ಷನ್ ಸರಿಯಾದ ಉತ್ತರ 2ನೇ ಆಪ್ಷನ್ ಸ್ಕಾಲರ್. ಇಲ್ಲಿ ಸರಿಯಾದ ಸೆಂಟೆನ್ಸ್ ಅನ್ನು ಗುರುತಿಸ್ಬೇಕು. ಗ್ರಾಮ್ಯಾಟಿಕಲ್ ಆಗಿ ಸರಿಯಾಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಸರಿಯಾದ ಉತ್ತರ 3ನೇ ಆಪ್ಷನ್ ನೋಡಿ. ನೆಕ್ಸ್ಟ್ 37ನೇ ಪ್ರಶ್ನೆಗೆ 2ನೇ ಆನ್ಸರ್ ಸರಿಯಾಗಿ ನೋಡಿ. ಸೇ ಥ್ಯಾಂಕ್ ಯು. ನೆಕ್ಸ್ಟ್ ಎ ಗ್ರೂಪ್ ಆಫ್ ಪೀಪಲ್ ಈಸ್ ಕಾಲ್ಡ್ ಆಸ್. ಅದು ಸರಿಯಾದ ಉತ್ತರ ಕ್ರೌಡ್. ನೆಕ್ಸ್ಟ್ ವಿಚ್ ಆಫ್ ದೀಸ್ ವರ್ಡ್ಸ್ ಡಸ್ ನಾಟ್ ಚೇಂಜ್ ಇನ್ ಪ್ಲೂರಲ್ ಫಾರ್ಮ್. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು 4ನೇ ಆಪ್ಷನ್. ನೆಕ್ಸ್ಟ್ ದ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ಥಿಂಕ್. ಇದರ ಫಾಸ್ಟ್ ಟೆನ್ಸ್ ಸರಿಯಾದ ಉತ್ತರ ಥಾಟ್. ಇಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಉತ್ತರಗಳು ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1ನೇ ಆಪ್ಷನ್ ಆಗಿರ್ತದೆ ನೋಡ್ರಿ ವಿದ್ಯಾರ್ಥಿಗಳು. ನೆಕ್ಸ್ಟ್ 42ನೇ ಪ್ರಶ್ನೆ ಎಲ್ಲ ಸಂಖ್ಯೆಗಳ ಅಪವರ್ತನ ಸಂಖ್ಯೆ ಯಾವುದು ಅಂತೇಳಿ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಇಲ್ಲಿ 1. ನೆಕ್ಸ್ಟ್ 43ನೇ ಪ್ರಶ್ನೆ ತಂದೆಯೊಡನೆ ರಮಾಳು ಒಂದು ಅಂಗಡಿಗೆ ಹೋಗುತ್ತಾಳೆ. ಅಲ್ಲಿ ಅವಳು 3 ಸೋಪುಗಳನ್ನು ಕೊಳ್ಳುತ್ತಾಳೆ. ಪ್ರತಿ ಸೋಪಿನ ಬೆಲೆ 18 ರೂಪಾಯಿ ಆದರೆ ರಮಾಳು ಅಂಗಡಿಯವನಿಗೆ ಎಷ್ಟು ಹಣವನ್ನು ಕೊಡಬೇಕಂದ್ರೆ ಸರಿಯಾದ ಉತ್ತರ ಇಲ್ಲಿ 54 ರೂಪಾಯಿಗಳು. ಈ ಕೆಳಗಿನವುಗಳಲ್ಲಿ ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇರುವುದಿಲ್ಲ ಅಂದ್ರೆ ಸರಿಯಾದ ಉತ್ತರ ಇಲ್ಲಿ 2ನೇ ಆಪ್ಷನ್. 45ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿಭುಜ ಸಂಖ್ಯೆ ಅಲ್ಲ ಅಂತ ಕೇಳಿದರೆ
ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 ನೋಡಿ. ನೆಕ್ಸ್ಟ್ 46ರ ಪ್ರಶ್ನೆ, ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕಗಳ ದರ ಪಟ್ಟಿ ಹೀಗಿದೆ: ₹7.50, ₹14, ₹5.50. ಹಾಗಾದರೆ ಇಲ್ಲಿ ಪುಸ್ತಕದ ದರಗಳನ್ನು ಕೊಟ್ಟಿದ್ದಾನೆ. ಕೆಳಗಡೆ ನೋಡ್ರಿ, ರವಿ ಪುಸ್ತಕದ ಅಂಗಡಿಯಿಂದ ಈ 3 ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನು ಅಂಗಡಿಯವನಿಗೆ ನೀಡಬೇಕಾದ ಹಣವೆಷ್ಟು ಅಂತ ಕೇಳಿದರೆ ಒಟ್ಟು ₹27. 27 ರೂಪಾಯಿ. ಸರಿಯಾದ ಉತ್ತರ 3. ಕೆಳಗಿನ ಭಿನ್ನ ರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 ನೋಡಿ. ನೆಕ್ಸ್ಟ್ 48ನೇ ಪ್ರಶ್ನೆ, 600 ಸೆಂಟಿಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸಿ ಬರೆದಾಗ ಸರಿಯಾದ ಉತ್ತರ 6 ಮೀಟರ್ ಆಗುತ್ತದೆ. 6 ಮೀಟರ್. 49ನೇ ಪ್ರಶ್ನೆ, 5 ಕ್ವಿಂಟಾಲ್ ತೂಕವು ಎಷ್ಟು ಕಿಲೋಗ್ರಾಂಗೆ ಸಮ? 600 ಕಿಲೋಗ್ರಾಂ, 450 ಕಿಲೋಗ್ರಾಂ, 400 ಕಿಲೋಗ್ರಾಂ, 500 ಕಿಲೋಗ್ರಾಂ. ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ 500 ಕಿಲೋಗ್ರಾಂ. ನೆಕ್ಸ್ಟ್ 6457ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ವ್ಯತ್ಯಾಸ ಎಷ್ಟು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು 396. 1ನೇ ಆಪ್ಷನ್. ಕೆಳಗೆ ನೀಡಿದ ಆಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಹೇಳಿಕೊಟ್ಟಿದ್ದಾರೆ. ಕೆಳಗೆ ನೀಡಿದ ಈ ಒಂದು ಆಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು 19 ಸೆಂಟಿಮೀಟರ್ ನೋಡಿ. ನೆಕ್ಸ್ಟ್ 12,056ಅನ್ನು 12ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು ಡ್ಯಾಶ್ ಮತ್ತು ಶೇಷ ಡ್ಯಾಶ್ ಆಗಿರುತ್ತದೆ. ಭಾಗಲಬ್ಧ ಮತ್ತು ಶೇಷ ಎಷ್ಟಾಗಿರುತ್ತೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ನೋಡಿ. ನೆಕ್ಸ್ಟ್ 53ನೇ ಪ್ರಶ್ನೆ, ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ವೃತ್ತ ಕೇಂದ್ರ, ಪರಿಧಿ, ತ್ರಿಜ್ಯ, ವ್ಯಾಸ. ಸರಿಯಾದ ಉತ್ತರ ತ್ರಿಜ್ಯ. 54ನೇ ಪ್ರಶ್ನೆ, ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘು ಕೋನವಾಗಿದೆ? ಲಘು ಕೋನ ಯಾವುದಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು 80 ಡಿಗ್ರಿ ಕೋನ. ನೆಕ್ಸ್ಟ್ 100ನೇ 5 ಇದರ ದಶಮಾಂಶ ರೂಪವನ್ನು ಕೇಳಿದರೆ ಇಲ್ಲಿ 0.05. ನೆಕ್ಸ್ಟ್, ಒಬ್ಬ ವ್ಯಾಪಾರಿಯ ವಾರ್ಷಿಕ ಆದಾಯವು ₹14,400 ಆದರೆ ಅವನ ಒಂದು ತಿಂಗಳ ಆದಾಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು 1200. 1,200. ನೆಕ್ಸ್ಟ್ 3,459ರಲ್ಲಿ 4ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದರೆ ಬಿಡಿ 10 100. ಇಲ್ಲಿ ನೋಡ್ರಿ, ಬಿಡಿ 10 100. ಹಾಗಾದರೆ 4ರ ಸ್ಥಾನ ಬೆಲೆ 400. ನೆಕ್ಸ್ಟ್ 2 × 1,000 ಪ್ಲಸ್ 5 × 100 ಪ್ಲಸ್ 3 × 1 ಇದರ ಸಾಮಾನ್ಯ ರೂಪ ಬರೆದಾಗ ಸರಿಯಾದ ಉತ್ತರ ಸಾಮಾನ್ಯ ರೂಪದಲ್ಲಿ ಬರೆದಾಗ 2,503. ನೆಕ್ಸ್ಟ್ ಸಂಕಲನ ಮಾಡಿರಿ. 2 ಗಂಟೆ 50 ನಿಮಿಷಗಳು ಮತ್ತು 3 ಗಂಟೆ 40 ನಿಮಿಷಗಳು. ಇದನ್ನು ಸಂಕಲನ ಮಾಡಿದಾಗ 6 ಗಂಟೆ 30 ನಿಮಿಷ ಆಗುತ್ತೆ. 6 ಗಂಟೆ 30 ನಿಮಿಷ. ಆಯತದ ಘನದ ಜಾಲಾಕೃತಿಯು, ಈ ಚಿತ್ರಗಳನ್ನು ಕೊಟ್ಟಿರೋದು, ಇಲ್ಲಿ ಆಯತದ ಘನದ ಜಾಲಾಕೃತಿಯನ್ನು ನೀವು ಗುರುತಿಸಬೇಕು. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು 1ನೇ. ನೆಕ್ಸ್ಟ್ 61ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವಂಥ ಸಾಧನ ಯಾವುದಂತ ಕೇಳಿದರೆ ಇಲ್ಲಿ ವಾಷಿಂಗ್ ಮಿಷಿನ್ ಇದಾಗಲ್ಲ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ. ಇಲ್ಲಿ ನೋಡಿ, ಇದು ಆನ್ಸರ್ ಕರೆಕ್ಟ್, ಇಲ್ಲಾಗಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಂಗುಗುಂಡಿಗಳನ್ನು ನಿರ್ಮಿಸುವ ಮುಖ್ಯ ಉದ್ದೇಶವು ಈ ಕೆಳಗಿನದಾಗಿದೆ. ಇಂಗುಗುಂಡಿಯನ್ನು ಯಾಕೆ ನಿರ್ಮಾಣ ಮಾಡ್ತಾರೆ ಎಂಬುದನ್ನು ಪ್ರಶ್ನೆ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಅಂತರ್ಜಲವನ್ನು ಮರುಪೂರ್ಣಗೊಳಿಸುವುದು. ಅಂತರ್ಜಲವನ್ನು ಹೆಚ್ಚಿಸುವುದಕ್ಕೋಸ್ಕರ ಇಂಗುಗುಂಡಿಯನ್ನು ನಿರ್ಮಿಸ್ತಾರೆ. ನೆಕ್ಸ್ಟ್ 63ನೇ ಪ್ರಶ್ನೆ, ಹೇಳಿಕೆ ಎ, ಹೇಳಿಕೆ ಬಿ ಅಂತೇಳಿ ಕೇಳಿದರೆ ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿ ಬಳಸುವುದರಿಂದ ವಾಯುಮಾಲಿನ್ಯವನ್ನು ತಡೆಗಟ್ಟಬಹುದು ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ, ನಗರೀಕರಣದಿಂದಾಗಿ ವಾಯುಮಾಲಿನ್ಯ ಕಡಿಮೆ ಆಗುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು
ಹೇಳಿಕೆ ಎ ಸರಿ, ಹೇಳಿಕೆ ಬಿ ತಪ್ಪು ನೋಡ್ರಿ. ನೆಕ್ಸ್ಟ್ 64ನೇ ಪ್ರಶ್ನೆ. ಹೇಳಿಕೆ ಎ ಅರಣ್ಯಗಳು ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿವೆ. ಹೇಳಿಕೆ ಬಿ ಅರಣ್ಯೀಕರಣದಿಂದಾಗಿ ಅನೇಕ ಸಂಪನ್ಮೂಲಗಳ ಸಂರಕ್ಷಣೆಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಹೇಳಿಕೆ ಎ ಮತ್ತು ಹೇಳಿಕೆ ಬಿ ಎರಡೂ ಸರಿಯಾಗಿದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ 65ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುವು ಬದಲಾದ ಆಧುನಿಕ ಆಹಾರ ಅಭ್ಯಾಸದಿಂದ ಉಂಟಾಗುವ ಪರಿಣಾಮಗಳಾಗಿವೆ? ಹೀಗೆ ಬದಲಾದ ಆಧುನಿಕ ಆಹಾರ ಅಭ್ಯಾಸದಿಂದ ಉಂಟಾಗುವ ಪರಿಣಾಮಗಳಾಗಿವೆ ಅಂತ ಕೇಳಿದರೆ ಇಲ್ಲಿ ಜನರು ಸುಲಭವಾಗಿ ರೋಗಗಳಿಗೆ ತುತ್ತಾಗುತ್ತಾರೆ. ಜನರು ಆರೋಗ್ಯ ಉತ್ತಮವಾಗಿದೆ. ಮಸಾಲೆಯುಕ್ತ ಆಹಾರ ಮತ್ತು ಜಂಕ್ ಫುಡ್ಗಳು ಬೊಜ್ಜಿನ ಸಮಸ್ಯೆ ಹೆಚ್ಚಾಗುವಂತೆ ಮಾಡಿದೆ. ಹೌದು, ಮಸಾಲೆ ಪದಾರ್ಥಗಳು ಮತ್ತು ಮಸಾಲೆಯುಕ್ತ ಆಹಾರ ಮತ್ತು ಜಂಕ್ ಫುಡ್ಗಳು ಬೊಜ್ಜಿನ ಸಮಸ್ಯೆಯನ್ನು ಹೆಚ್ಚಾಗುವಂತೆ ಮಾಡ್ತವೆ. ಇಲ್ಲಿ ಜನರ ಆರೋಗ್ಯ ಉತ್ತಮ, ಇದು ರಾಂಗ್ ಆಗಿದೆ. ಇಲ್ಲಿ ಜನರು ಸುಲಭವಾಗಿ ರೋಗಗಳಿಗೆ ತುತ್ತಾಗ್ತಾರೆ ಈ ಒಂದು ಆಧುನಿಕ ಆಹಾರ ಅಭ್ಯಾಸದಿಂದ. ಆದ್ದರಿಂದ ಸರಿಯಾದ ಉತ್ತರ ಎ ಮತ್ತು ಸಿ ಸರಿ ನೋಡ್ರಿ, ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 66ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ಲಕ್ಷಣವಲ್ಲ? ದ್ರವ್ಯದ ಲಕ್ಷಣವಲ್ಲ. ಎಲ್ಲ ದ್ರವ್ಯಗಳು ಸ್ಥಳವನ್ನ ಆಕ್ರಮಿಸಿಕೊಳ್ಳುತ್ತವೆ, ಇದು ಸರಿಯಾಗಿದೆ. ಎಲ್ಲ ದ್ರವ್ಯಗಳು ಪದಾರ್ಥಗಳು ಆಕಾರವನ್ನು ಹೊಂದಿರುತ್ತವೆ, ದ್ರವ್ಯಗಳಿಗೆ ಆಕಾರ ಇರುವುದಿಲ್ಲ. ಆದ್ದರಿಂದ ಇಲ್ಲಿ ದ್ರವ್ಯದ ಲಕ್ಷಣ ಯಾವುದು ಅಲ್ಲ ಅಂದ್ರೆ ಇದೇ ಆಪ್ಷನ್ 2. ದ್ರವ್ಯಗಳು ಅನೇಕ ಕಣಗಳಿಂದಾಗಿರುತ್ತವೆ, ಇದು ರೈಟ್ ಆಗಿದೆ. ಎಲ್ಲ ದ್ರವ್ಯಗಳು ದ್ರವ್ಯ ರಾಶಿಯನ್ನು ತೂಕವನ್ನು ಹೊಂದಿರುತ್ತವ, ಇದು ಕೂಡ ಸರಿಯಾಗಿದೆ. ಇದು ಕೂಡ ಸರಿಯಾಗಿದೆ. ಇಲ್ಲಿ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತೆ, ಇದು ಕೂಡ ಸರಿ. ಆದ್ದರಿಂದ ಇದು ರಾಂಗ್ ಆಗಿದೆ. ಯಾವುದು ದ್ರವ್ಯದ ಲಕ್ಷಣ ಅಲ್ಲ ಅಂತ ಕೇಳಿದ್ರೆ ಇಲ್ಲಿ ಆಪ್ಷನ್ ಬಿ ನೋಡಿ. ನೆಕ್ಸ್ಟ್ ಪ್ರಶ್ನೆ. ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ ಅಂದ್ರೆ ವಿದ್ಯುತ್ ಕೋಶದಲ್ಲಿ ರಾಸಾಯನಿಕ ಶಕ್ತಿಯಾಗಿ ಬದಲಾಗ್ತದೆ. ನೆಕ್ಸ್ಟ್. ಈ ಕೆಳಗಿನ ಯಾವ ಲಕ್ಷಣಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ? ಕಬ್ಬಿಣದ ಆಕ್ಸೈಡ್ನಿಂದಾಗಿ ಅದರ ಕೆಂಪು ಮಣ್ಣು ರೂಪುಗೊಳ್ಳುತ್ತದೆ, ಆದ್ದರಿಂದ ಮಂಗಳ ಗ್ರಹವನ್ನು ನಾವು ಕೆಂಪು ಗ್ರಹ ಅಂತೇಳಿ ಕರಿತೀವಿ. ನೆಕ್ಸ್ಟ್. ಇದು ಒಂದು ಮರುಭೂಮಿಯಂತೆ ಕಾಣುತ್ತದೆ, ಇದು ಮರುಭೂಮಿ ಅಂತ ಕಾಣ್ತದೆ, ಇದು ಸರಿಯಾಗಿದೆ. ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತೆ. ಇದು ಸೂರ್ಯನಿಂದ 4ನೇ ಗ್ರಹವಾಗಿದೆ, ಇದು ಸರಿಯಾಗಿದೆ. ಇದು ಅನೇಕ ತೆಳುವಾದ ಉಂಗುರಗಳನ್ನು ಹೊಂದಿದೆ, ಇದು ಸಂಬಂಧಿಸಿಲ್ಲ, ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ. ಉಂಗುರಗಳನ್ನು ಹೊಂದಿದ್ದು ಶನಿ ಗ್ರಹ. ಉಂಗುರು ಹೊಂದಿದಂಥ ಸುತ್ತ ಉಂಗುರು ಹೊಂದಿದಂಥ ಗ್ರಹ ಯಾವುದಂದ್ರೆ ಶನಿ ಗ್ರಹ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು 4ನೇ ಆಪ್ಷನ್. ನೆಕ್ಸ್ಟ್. ಇಲ್ಲಿ ಅನಿಲಗಳ ಬಗ್ಗೆ ಕೇಳಿದ್ದಾರೆ. ಆಮ್ಲಜನಕ ಇಲ್ಲಿ 21%, ಆಮ್ಲಜನಕ 21%, ಇಲ್ಲಿ ನೋಡ್ರಿ ಎ ಇದು. ನೆಕ್ಸ್ಟ್ ಇಂಗಾಲದ ಡೈಆಕ್ಸೈಡ್. ನೆಕ್ಸ್ಟ್ ಸಾರಜನಕ ಅತಿ ಹೆಚ್ಚು 78% ನೋಡ್ರಿ ಸಾರಜನಕ. ಇಲ್ಲಿ ಇಂಗಾಲದ ಡೈಆಕ್ಸೈಡ್ 0.04. ಇಲ್ಲಿ ನೀರಾವಿ ಜಡ ಅನಿಲಗಳು 0.96 ನೋಡಿ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 3. ಎಗೆ 5ನೇದು, ಬಿಗೆ 3ನೇದು, ಸಿಗೆ 2ನೇದು, ಡಿಗೆ 1ನೇದು. ನೆಕ್ಸ್ಟ್ ಪ್ರಶ್ನೆ 70ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸಸ್ಯಗಳು ಆಹಾರ ತಯಾರಿಸಲು ಬೇಕಾದ ಅಂಶಗಳನ್ನು ಗುರುತಿಸಿ. ಸೂರ್ಯನ ಬೆಳಕು ಬೇಕು, ಇಂಗಾಲದ ಡೈಆಕ್ಸೈಡ್ ಬೇಕು, ಇದು ವಾಯುಗೋಳದಲ್ಲಿರ್ತದಲ್ಲ ಆ ಒಂದು ವಾಯುಗೋಳದಲ್ಲಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಅನ್ನು ಬಳಸ್ಕೊಂತವ. ನೀರು ಮತ್ತು ಲವಣಗಳು ಬೇಕು, ಪತ್ರ ಬೇಕು, ಇವೆಲ್ಲವೂ ಇರುವುದರಿಂದ ಆಹಾರವನ್ನು ತಯಾರಿಸ್ಕೊಳ್ತಾವೆ. ಆದ್ದರಿಂದ ಇಲ್ಲಿ 4ನೇ ಉತ್ತರ ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 71ನೇದು. ಮೇಲ್ಮಣ್ಣು ನಾಶವಾಗುವ ಸಂದರ್ಭ: ಜೋರಾಗಿ ಗಾಳಿ ಬೀಸಿದಾಗ, ಕಟ್ಟಡ ನಿರ್ಮಿಸುವಾಗ, ಗಿಡ ನೆಡುವಾಗ, ವ್ಯವಸಾಯ ಮಾಡುವಾಗ. ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ ಜೋರಾಗಿ ಗಾಳಿ ಬೀಸಿದಾಗ. 72ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಏಕವಾರ್ಷಿಕ ಸಸ್ಯ ಯಾವುದು? ಹತ್ತಿ ನೋಡಿ. ಹತ್ತಿ. ಇಲ್ಲಿ ನಮ್ಮ ವಿದ್ಯಾರ್ಥಿ ನೋಡ್ರಿ, ನಮ್ಮ ಶಾಲೆಯ ವಿದ್ಯಾರ್ಥಿ ಬಿಡಿಸಿದ್ದೇನೆ ಅದ್ಭುತವಾಗಿ. ಇದು ದ್ವಿವಾರ್ಷಿಕ, ಇದು ಕೂಡ ದ್ವಿವಾರ್ಷಿಕ ಬೆಳೆಯಾಗಿದೆ, ಇದು ಕೂಡ ದ್ವಿವಾರ್ಷಿಕ ಬೆಳೆಯಾಗಿದೆ. ಇದು ಹತ್ತಿ ಮಾತ್ರ ಏಕವಾರ್ಷಿಕ ಬೆಳೆಯಾಗಿದೆ. ಆದ್ದರಿಂದ ಆಪ್ಷನ್ ಎ. ಸಾಗರದ ಅಲೆಗಳಿಂದ ಉತ್ಪತ್ತಿ ಆಗುವ ಶಕ್ತಿಯನ್ನು ಭರತ ಶಕ್ತಿ ಅಂತೇಳಿ ಕರಿತೀವಿ. ಇಲ್ಲಿ ವಿದ್ಯುತ್ ಶಕ್ತಿ ಸೌರಶಕ್ತಿ ಸೂರ್ಯನಿಂದ, ಪವನ ಶಕ್ತಿ ಗಾಳಿಯಿಂದ.
ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಚಟುವಟಿಕೆಗಳಲ್ಲಿ ಕೆಲಸ ನಡೆದಿಲ್ಲ? ಗಿಡಗಳಿಗೆ ನೀರು ಹಾಕುವುದು, ಇದು ಕ್ರಿಯೆ ನಡೆದಿದೆ. ತರಗತಿಯಲ್ಲಿ ಬೆಂಚುಗಳನ್ನು ಜೋಡಿಸುವುದು, ಇಲ್ಲಿ ಕ್ರಿಯೆ ನಡೆದಿದೆ. ಬಾವಿಯಿಂದ ನೀರು ಸೇದುವುದು, ಇದು ಕ್ರಿಯೆ ಆಗಿದೆ. ಗೋಡೆಯನ್ನು ತೊಳೆದು, ಗೋಡೆ ತೊಳೆಯುವುದು, ಇಲ್ಲಿ ಯಾವುದೇ ತರದಂತಹ ಒಂದು ಕೆಲಸ ನಡೆದಿಲ್ಲ. ಸರಿಯಾದ ಉತ್ತರ 4ನೇ. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ 2:1. 2:1. ಅದಕ್ಕೆ H2O ಅಂತೇಳಿ ಕರಿತೀವಿ ನಾವು. H2O ನೀರಿನ ರಾಸಾಯನಿಕ ಅಣುಸೂತ್ರ H2O. ಈ ಕೆಳಗಿನ ಯಾವ ಗ್ರಹದ ಒಂದು ದಿನದ ಅವಧಿ 1 ವರ್ಷಕ್ಕಿಂತ ಹೆಚ್ಚಾಗಿರ್ತದೆ ಅಂದ್ರೆ ಶುಕ್ರ ನೋಡಿ. ಸರಿಯಾದ ಉತ್ತರ ಶುಕ್ರ. ಉತ್ಪತನ ಹೊಂದುವ ವಸ್ತುವಿಗೆ ಉದಾಹರಣೆ ನ್ಯಾಪ್ಥಲಿನ್ ಬಾಲ್ಗಳು. ನ್ಯಾಪ್ಥಲಿನ್ ಬಾಲ್ ಉತ್ಪತನ ಅಂತಂದ್ರೆ ನೋಡ್ರಿ, ಇಲ್ಲಿ ಎಕ್ಸಾಂಪಲ್ ಯಾವಾಗ ಬರ್ತಾವ ಅಂದ್ರೆ ಕರ್ಪೂರ, ಮೇಣದ ಬತ್ತಿ ಇವೆಲ್ಲ ಉತ್ಪತನಕ ಉದಾಹರಣೆ ಆಗಿದೆ. ಕರ್ಪೂರ, ಮೇಣದ ಬತ್ತಿ. 78. ಒಂದು ಘಟಕದ ಪರಿಮಾಣವು ಒಳಗೊಂಡಿರುವ ದ್ರವ್ಯ ರಾಶಿಯ ಪ್ರಮಾಣವನ್ನು ನಾವು ತೂಕ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಶುದ್ಧ ನೀರಿಗೆ ಬಣ್ಣ, ವಾಸನೆ ಮತ್ತು ರುಚಿ ಇರುವುದಿಲ್ಲ. ಇದಕ್ಕೆ ಕಾರಣ ಏನಂದ್ರೆ ನೀರಿನಲ್ಲಿ ವಿಲೀನವಾಗಿರುವ ಲವಣ ಮತ್ತು ಖನಿಜ ಅಂಶಗಳು. ಇದರಿಂದ ಶುದ್ಧ ನೀರಿಗೆ ಬಣ್ಣ ಮತ್ತು ವಾಸನೆ ಮತ್ತು ರುಚಿ ಇರುವುದಿಲ್ಲ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್, ಅಕ್ಕಿಯ ಹೊರ ಮೇಲ್ಮೈಯಲ್ಲಿ ವಿಫಲವಾಗಿರುವ ಜೀವಸತ್ವ ಯಾವುದು? ಅಕ್ಕಿಯನ್ನು ಪಾಲಿಶ್ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಬಿ ವಿಟಮಿನ್ ವಿಟಮಿನ್ ಬಿ ಹೋಗುತ್ತದೆ. ನೆಕ್ಸ್ಟ್, ಇದು ವಿಟಮಿನ್ ಎ ಕ್ಯಾರೆಟ್ನಲ್ಲಿ ಕಂಡುಬರುತ್ತೆ. ವಿಟಮಿನ್ ಎ ಕ್ಯಾರೆಟ್. ವಿಟಮಿನ್ ಸಿ ಹುಳಿಯಾದ ಪದಾರ್ಥದಲ್ಲಿ. ಇದು ವಿಟಮಿನ್ ಡಿ ಸೂರ್ಯನ ಕಿರಣದಲ್ಲಿ, ಸೂರ್ಯನ ಕಿರಣ, ವಿಟಮಿನ್ ಡಿ. ನೆಕ್ಸ್ಟ್, ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಸಂಧಿಯುವ ಸ್ಥಳದಲ್ಲಿ ನೀಲಗಿರಿ ಬೆಟ್ಟದಲ್ಲಿರುವ ಪ್ರಸಿದ್ಧ ಗಿರಿಧಾಮವನ್ನು ಹೆಸರಿಸಿ ಅಂತಂದ್ರೆ ಉದಕಮಂಡಲ. ಸರಿಯಾದ ಉತ್ತರ ಉದಕಮಂಡಲ. ನೆಕ್ಸ್ಟ್ ಪ್ರಶ್ನೆ 87. ಕರ್ನಾಟಕದ ರಾಜ್ಯ ಪ್ರಾಣಿಯನ್ನ ಹೆಸರಿಸಿ. ಏಷಿಯನ್ ಆನೆ. ಇದು ಹುಲಿ, ಭಾರತದ ರಾಷ್ಟ್ರೀಯ ಪ್ರಾಣಿ. ನೆಕ್ಸ್ಟ್, ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಸಬ್ಮರಿನ್ ನೌಕೆ ಅಂತ ಹೇಳಿ ಕರಿತೀವಿ. ಇದು ಸಮುದ್ರದ ಆಳದಲ್ಲಿ ಸಂಚರಿಸುವಂತಹ ಒಂದು ನೌಕೆ ಆಗಿದೆ, ಸಬ್ಮರಿನ್ ನೌಕೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಕುಟುಂಬದ ಪ್ರಕಾರವನ್ನ ಹೆಸರಿಸಿ. ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ, ಚಿಕ್ಕ ಕುಟುಂಬ, ಮೇಲಿನ ಯಾವುದಲ್ಲ. ನೋಡ್ರಿ, ವಿಭಕ್ತ ಕುಟುಂಬ ಅಂದ್ರ 2 ತಲೆಮಾರನ್ನು ಹೊಂದಿರುವ ಕುಟುಂಬವನ್ನ ನಾವು ವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ. 2ಕ್ಕಿಂತ ಹೆಚ್ಚು ತಲೆಮಾರನ್ನು ಹೊಂದಿರುವಂತಹ ಕುಟುಂಬವನ್ನ ಅವಿಭಕ್ತ ಕುಟುಂಬ ಅಂತೀವಿ. ಇಲ್ಲಿ ನೋಡ್ರಿ, 2ಕ್ಕಿಂತ ಹೆಚ್ಚು ತಲೆಮಾರುಗಳಿದಾವೆ ಈ ಚಿತ್ರವನ್ನು ಗಮನಿಸಿದಾಗ. ಅದಕ್ಕೆ ಇದನ್ನ ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ನಾವು, ಅವಿಭಕ್ತ ಕುಟುಂಬ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಸೇಂಟ್ ಮೇರಿಸ್ ದ್ವೀಪದಲ್ಲಿ ಕಂಡುಬರುವ ಬಸಾಲ್ಟಿಕ್ ಶಿಲಾಸ್ತಂಭಗಳ ವಿಶಿಷ್ಟ ಆಕಾರ ಯಾವುದು? ಏನು ಚೌಕನ, ಷಡ್ಭುಜನ, ಅಷ್ಟಭುಜನ, ತ್ರಿಭುಜನ? ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ ಸೇಂಟ್ ಮೇರಿಸ್ ದ್ವೀಪ ನೋಡ್ರಿ, ಅಷ್ಟಭುಜ ನೋಡ್ರಿ. ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಯನ್ನ ಗುರುತಿಸಿ. ಕಾಂಡ್ಲಾ ಗುಜರಾತ್ನಲ್ಲಿ ಕಂಡುಬರುತ್ತೆ, ಸರಿಯಾಗಿದೆ. ಕಾಂಡ್ಲಾ ಗುಜರಾತ್ನಲ್ಲಿ, ಕೊಚ್ಚಿನ್ ಕೇರಳ, ಪಾರದೀಪ ಒಡಿಶಾ, ವಿಶಾಖಪಟ್ಟಣ ಇದು ಆಂಧ್ರ ಪ್ರದೇಶ್. ನೆಕ್ಸ್ಟ್ ಪ್ರಶ್ನೆ 82. ಫುಟ್ಬಾಲ್ ಆಟದ ತಂಡವೊಂದರಲ್ಲಿರುವ ಒಟ್ಟು ಆಟಗಾರರ ಸಂಖ್ಯೆ 11. ಫುಟ್ಬಾಲ್ ಅದು. ಇಲ್ಲಿ ಕೆಲವೊಂದಿಷ್ಟು ಕ್ರೀಡೆಗಳು ಬರ್ತವೆ. ಖೋಖೋದಲ್ಲಿ 12 ಇರ್ತಾರೆ. ಇಲ್ಲಿ ಆಡುವವರು 9 ಆದರೆ ಪ್ರಮುಖವಾಗಿ ಆಡುವವರು 9, ಇನ್ನು 3 ಎಕ್ಸ್ಟ್ರಾ ಪ್ಲೇಯರ್ ಇರ್ತಾರೆ. ಕ್ರಿಕೆಟ್ನಲ್ಲಿ 11 ಜನ ಇರ್ತಾರೆ. ಫುಟ್ಬಾಲ್ನಲ್ಲಿ 11 ಜನ ಇರ್ತಾರೆ. ಹೌದಾ, ಹಾಕಿಯಲ್ಲಿ ಕೂಡ 11 ಜನ ಇರ್ತಾರೆ. ಹಿಂಗೆ ಆಟಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಪಾದಾಚಾರಿಗಳು ರಸ್ತೆ ದಾಟಲಿರುವ ಸುರಕ್ಷಿತ ಸ್ಥಳ ಯಾವುದಂತಂದ್ರ ಜೀಬ್ರಾ ಕ್ರಾಸಿಂಗ್. ಈ ಒಂದು ರಸ್ತೆಯಲ್ಲಿ ಜೀಬ್ರಾ ಪಟ್ಟಿಯನ್ನು ಹಾಕಿರ್ತಾರೆ. ಜೀಬ್ರಾ ಪಟ್ಟಿ ಇದು ಜನರು ದಾಟುವಂತಹ ಜಾಗ ಆಗಿರುತ್ತದೆ. ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಸಾಂಬಾರು ಪದಾರ್ಥ ಯಾವುದಂದ್ರೆ ಕಾಳು ಮೆಣಸು. ಸರಿಯಾದ ಉತ್ತರ ಕಾಳು ಮೆಣಸು.
ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರುವ ಸಮುದ್ರ ಯಾವುದು? ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಪೆಸಿಫಿಕ್. ಸರ್ ಇದು ಆದರೆ ಇದು ಕೊಲ್ಲಿ, ಸಮುದ್ರ ಅಂತ ಹೇಳಿ ಕೇಳಿದ್ರು ನೋಡಿ. ಇಲ್ಲಿ ಸಮುದ್ರ. ಸರಿಯಾದ ಉತ್ತರ ಅರಬ್ಬಿ ಸಮುದ್ರ. ಹಿಂದೂ ಮಹಾಸಾಗರ ಬರಲ್ಲ, ಪೆಸಿಫಿಕ್ ಮಹಾಸಾಗರ ಬರಲ್ಲ. ಅರಬ್ಬಿ ಸಮುದ್ರ ಕರ್ನಾಟಕದೊಂದಿಗೆ ಹಂಚಿಕೊಂಡು ಬರುವಂತಹ ಒಂದು ಸಮುದ್ರ. ಥಾರ್ ಮರುಭೂಮಿಯು ರಾಜಸ್ಥಾನದೊಂದಿಗೆ ಭಾರತದ ಯಾವ ಮೂರು ರಾಜ್ಯಗಳಲ್ಲಿಯೂ ಹರಡಿಕೊಂಡಿದೆ? ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಏನು, ಪಂಜಾಬ್, ಹರಿಯಾಣ, ಗುಜರಾತ್. ಒಟ್ಟಾರೆಯಾಗಿ ರಾಜಸ್ಥಾನ ಮುಂದನ್ನು ಹಿಡಿದ್ರೆ 4 ರಾಜ್ಯಗಳೊಂದಿಗೆ ಇದು ಏನ್ ಮಾಡಿದೆ ಅಂತಂದ್ರೆ ಹಂಚಿಕೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 93ನೇದು, ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯೋದಕ್ಕೆ ಡ್ಯಾಶ್ ಎಂದು ಕರೆಯುವುದನ್ನು ಕೇಳಿದರೆ ಸರಿಯಾದ ಉತ್ತರ ಸಾಂದ್ರ ಬೇಸಾಯ. ಸಾಂದ್ರ ಬೇಸಾಯ. 94ನೇ ಪ್ರಶ್ನೆ, ಈ ಕೆಳಗಿನ ವಂಶವೃಕ್ಷವನ್ನು ಗಮನಿಸಿ ಕೀರ್ತನ ಮತ್ತು ರಾಜುಗಿರುವ ಸಂಬಂಧವನ್ನು ಗುರುತಿಸಿರಿ. ಇಲ್ಲಿ ರಾಮಪ್ಪ ಮತ್ತು ಭಾಗ್ಯಮ್ಮ ಇವರು 1ನೇ ತಲೆಮಾರು. ಫಸ್ಟ್ ಇಲ್ಲಿಂದ ಇಲ್ಲಿ ರವಿ ಮತ್ತು ರಾಜು ನೋಡ್ರಿ, ರವಿ ಮತ್ತು ರಾಜು ರಾಮಪ್ಪ ಮತ್ತು ಭಾಗ್ಯಮ್ಮರ ಇವರಿಬ್ಬರು ಮಕ್ಕಳಾಗಿರ್ತಾರ. ಈತನ ಹೆಂಡತಿ ವಿನುತ, ಈತನ ರಾಜುನ ಹೆಂಡತಿ ರಮ್ಯ. ನೆಕ್ಸ್ಟ್ ರವಿ ಮತ್ತು ವಿನುತಗೆ ಇವರಿಬ್ರು ಮಕ್ಕಳು ರಕ್ಷಿತ ಮತ್ತು ಪ್ರೇಮ. ರಕ್ಷಿತನ ನೋಡ್ರಿ, ರಕ್ಷಿತನ ಹೆಂಡತಿ ರಾಧಾ ಆಗಿರ್ತಾಳ. ಮತ್ತು ಇವರಿಬ್ಬರಿಗೆ ಮಕ್ಕಳು ಪ್ರಿಯ ಮತ್ತು ಮನು. ನೆಕ್ಸ್ಟ್ ಇಲ್ಲಿ ರಾಜು ಮತ್ತು ರಮ್ಯ ಐತಲ್ಲ, ಇವರಿಬ್ಬರಿಗೆ ಮಕ್ಕಳು ಯಾರಂದ್ರ ಪಲ್ಲವಿ ಮತ್ತು ಸುಮಾ. ಸುಮಾನ ಹೆಂಡತಿ ಶರಣ್. ಇಲ್ಲಿ ಮತ್ತೆ ಸುಮಾ ಮತ್ತು ಶರಣ್ಗೆ ಇಬ್ಬರು ಮಕ್ಕಳು ಇರ್ತಾರ. ಅವ್ರು ಯಾರಂದ್ರ ಕಿರಣ್ ಮತ್ತು ಕೀರ್ತನ್. ಇಲ್ಲಿ ಪ್ರಶ್ನೆ ಏನು ಕೇಳಿದಾರೆ ಅವರು, ಕೀರ್ತನ ಮತ್ತು ರಾಜುಗಿರುವ ಸಂಬಂಧ ಏನು ಕೇಳ್ತಾರೆ? ಕೀರ್ತನ ಮತ್ತು ರಾಜು. ಇಲ್ಲಿ ರಾಜು ಇಲ್ಲಿ ಈ ಒಂದು ಕೀರ್ತನ ಮತ್ತು ರಾಜನ ನಡುವೆ ಇಲ್ಲಿ ಮೊಮ್ಮಗಳು ಮತ್ತು ಅಜ್ಜನ, ಮೊಮ್ಮಗಳು ಅಜ್ಜ. ಸರಿಯಾದ ಉತ್ತರ ಬಂದ್ಬಿಟ್ಟು 1ನೇ ಆಪ್ಷನ್. 1ನೇ ಆಪ್ಷನ್. ನೀವು ನಗರದಲ್ಲಿ ವಾಸಿಸುತ್ತಿದ್ದರೆ ನೀವು ಎದುರಿಸಿದ ಒಂದು ಸಮಸ್ಯೆ: ಕಸದ ವಿಲೇವಾರಿ, ಟ್ರಾಫಿಕ್ ಜಾಮ್, ವಲಸೆ ಪ್ರದೇಶಗಳು, ಸ್ವಚ್ಛ ಮತ್ತು ಶುದ್ಧ ಪರಿಸರ. ಸರಿಯಾದ ಉತ್ತರ 4ನೇ ಆಪ್ಷನ್. ನೆಕ್ಸ್ಟ್, ಚಂಡೀಗಢ ಈ ಕೆಳಗಿನ ಯಾವ 2 ರಾಜ್ಯಗಳ ರಾಜಧಾನಿ ಆಗಿದೆ ಅಂದ್ರೆ ಪಂಜಾಬ್ ಮತ್ತು ಹರಿಯಾಣ. ನೆಕ್ಸ್ಟ್, 3 ಕಡೆ ನೀರಿದ್ದು 1 ಕಡೆ ಆಗ ಇರುವುದನ್ನು ಡ್ಯಾಶ್. 3 ಕಡೆ ನೀರಿದ್ದು 1 ಕಡೆ ಭೂಭಾಗ ಇರೋದನ್ನ ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ. ಪರ್ಯಾಯ ದ್ವೀಪ. ಭಾರತ ಒಂದು ಪರ್ಯಾಯ ದ್ವೀಪವಾಗಿದೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್, ದ್ವೀಪ ಅಂದ್ರ ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಭೂಭಾಗ ಇದ್ರೆ ಅದನ್ನ ದ್ವೀಪ ಅಂತೇಳಿ ಕರಿತೀವಿ. ನೆಕ್ಸ್ಟ್ 98ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಗಳು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿವೆ? ಗ್ರಾಮೀಣ ವಿದ್ಯಾವಂತ ಯೋಜನೆಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ್ ಸಮೃದ್ಧಿ ಯೋಜನೆ ಜಾರಿಗೆ ತಂದಿದೆ. ಇದು ಸರಿಯಾಗಿದೆ. ಗಂಡು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ, ಇದು ಗಂಡು ಮಕ್ಕಳಿಗಿಲ್ಲ, ಹೆಣ್ಣು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ತಂದಂತ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ. ಇದು ರಾಂಗ್ ಆಗಿದೆ, ಬಿ ರಾಂಗ್ ಆಗಿದೆ. ಇಲ್ಲಿ ಬಿ ಎಲ್ಲೆಲ್ಲಿ ಐತೆ ಅಲ್ಲೆಲ್ಲಿ ರಾಂಗ್. ಇದು ರಾಂಗ್, ಇದು ರಾಂಗ್. ಇಲ್ಲಿ ಒಂದೇ ಆಗಿಲ್ಲ, ಇದು ರಾಂಗ್. ಆದ್ದರಿಂದ ಆಪ್ಷನ್ 2 ಎ ಮತ್ತು ಸಿ ಸರಿಯಾಗಿದೆ. ಜಲ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೂ ಕುಡಿಯುವ ಶುದ್ಧ ನೀರಿನ ಪೂರೈಕೆ ಆಗಿದೆ. 99, ಕುತುಬ್ ಮಿನಾರ್ ಇರುವ ಸ್ಥಳ ಆಪ್ಷನ್ ಏನು? ಕುತುಬ್ ಮಿನಾರ್ ದೆಹಲಿಯಲ್ಲಿ ಕಾಣಬಹುದು. ಕೊನೆಯ ಪ್ರಶ್ನೆ, ಈ ಕೆಳಕಂಡ ಕರ್ನಾಟಕದ ಯಾವ ಜಿಲ್ಲೆಯು ಕರಾವಳಿ ಪ್ರದೇಶಕ್ಕೆ ಸೇರಿರುವುದಿಲ್ಲ? ಉತ್ತರ ಕನ್ನಡ ಕರಾವಳಿಗೆ ಹಂಚಿಕೊಂಡಂತ ಒಂದು ಜಿಲ್ಲೆಯಾಗಿದೆ. ಶಿವಮೊಗ್ಗ ಇದು ಮಲೆನಾಡು ಪ್ರದೇಶ. ಉಡುಪಿ ಇದು ಕರಾವಳಿ ತೀರ ಹಂಚಿಕೊಂಡ ಜಿಲ್ಲೆ, ದಕ್ಷಿಣ ಕನ್ನಡ. ಇವು 3 ಉಡುಪಿ ಮತ್ತು
ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕರಾವಳಿ ಜಿಲ್ಲೆಗಳಾಗಿದ್ದರೆ ಶಿವಮೊಗ್ಗ ಇದು ಮಲೆನಾಡು 36. ಆದ್ದರಿಂದ ಸರಿಯಾದ ಉತ್ತರ ಇಲ್ಲಿ ಎರಡನೇ. ಈ ಇಷ್ಟು ಇಂದು ನಡೆದಿರತಕ್ಕಂತಹ ಮೊರಾರ್ಜಿ ದೇಸಾಯಿ ಪ್ರವೇಶ ಪ್ರಶ್ನೆ ಪತ್ರಿಕೆಯಲ್ಲಿನ ಕೀ ಉತ್ತರಗಳು ಇವು ಆಗಿರ್ತವೆ. ಸಂಭಾವ್ಯ ಕೀ ಉತ್ತರಗಳಿರ್ತವೆ. ಇವುಗಳನ್ನು ನೋಡಿಕೊಂಡು ನಿಮ್ಮ ಅಂಕಗಳನ್ನು ಚೆಕ್ ಮಾಡಿಕೊಳ್ಳಿ ಅಂತೇಳಿ ತಿಳಿಸುತ್ತಾ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.